ಈಗ ಬಂದಂತೂ ನೀವು ಟ್ರೈ ಮಾಡ್ಲೇಬೇಕು, ಮಿಸ್ ಮಾಡಬಾರ್ದು. ಸಕ್ಕತ್ತಾಗಿದೆ, ನಂಗಂತೂ ತುಂಬಾ ಇಷ್ಟ ಆಯ್ತು ನೋಡಿ. ಇಲ್ಲಿ ಲಸ್ಸಿ, ಸ್ಟ್ರಾಬೆರಿ ಐಸ್ ಕ್ರೀಮ್ ಮತ್ತೆ ಅದ್ರ ಮೇಲೆ ಮಲೈ ಕಾಣಿಸ್ತಾ ಇದೆ ನೋಡಿ. ಅಂದ್ರೆ ಸ್ವಲ್ಪ ಹುಷಾರಾಗಿ ಇಟ್ಕೊಳ್ಳಿ, ಇಲ್ಲಾಂದ್ರೆ ಹೇಳ್ತೀನಲ್ಲ ಗಾಯಬ್ ಮಾಡಿಬಿಡ್ತಾರೆ ನಿಮ್ನ. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಕ್ಸ್ಪ್ಲೋರ್ ವಿತ್ ಮಂಜು. ನಾನು ಇವತ್ತು ಹೈದರಾಬಾದ್ ಅಲ್ಲಿರೋ ಚಾರ್ಮಿನಾರ್ ನ ಎಕ್ಸ್ಪ್ಲೋರ್ ಮಾಡಕ್ ಬಂದಿದ್ದೀನಿ. ನೋಡ್ತಾ ಇರ್ಬೋದು ಹಿಂದೆ ನಿಮಗೆ ಕಾಣಿಸ್ತಾ ಇದೆ ಚಾರ್ಮಿನಾರ್ ನ ಒಂದು ಕಂಪ್ಲೀಟ್ ವ್ಯೂ ನೋಡಿ. ತುಂಬಾ ಅದ್ಭುತವಾಗಿ ಕಾಣಿಸ್ತಿದೆ. ಬಿಸ್ಲಂತೂ ಹೆವಿ ಬಿಸ್ಲಿದೆ. ಒಂದು ಚಾರ್ಮಿನಾರ್ ಹತ್ರ ಬಂದ್ರಿ ಅಂದ್ರೇನೆ ನಿಮ್ಗೆ ಸುತ್ತಮುತ್ತ ಮತ್ತೆ ಚಾರ್ಮಿನಾರ್ ಫ್ರಂಟ್ ರೋಡ್ ಅಲ್ಲಿ, ಬ್ಯಾಕ್ ರೋಡ್ ಅಲ್ಲಿ ಎಲ್ಲಾ ಕಡೆನೂ ಹೆವಿ ಶಾಪಿಂಗ್ ಸ್ಪಾಟ್ಸ್ ಗಳು ಕಾಣುತ್ತೆ. ಅಂದ್ರೆ ಚಿಕ್ಕ ಚಿಕ್ಕ ಪೆಟ್ಟಿ ಅಂಗಡಿಗಳು. ಒಂದು ನಿಮ್ಗೆ ಏನೇ ಒಂದು ಸ್ಟ್ರೀಟ್ ಶಾಪಿಂಗ್ ಮಾಡ್ಬೇಕಂದ್ರೆ ಒಂಥರ ಹೈದರಾಬಾದ್ ಅಲ್ಲೇ ಬೆಸ್ಟ್ ಪ್ಲೇಸ್ ಅಂತ ಹೇಳ್ತೀನಿ ನಾನು. ಸ್ಟ್ರೀಟ್ ಶಾಪಿಂಗ್ ನೀವು ನೋಡ್ತಾ ಇರ್ಬೋದು, ಲೈಕ್ ಹುಡುಗಿರ್ಗಂತೂ ಒಂಥರ ಶಾಪಿಂಗ್ ಪ್ಯಾರಡೈಸ್ ಅಂತಾನೆ ನಾನು ಹೇಳ್ಬೋದು. ಎಲ್ಲಿ ನೋಡಿದ್ರು ಬ್ಯಾಂಗಲ್ಸ್, ಲೈಕ್ ಈ ಒಂದು ಫ್ಯಾನ್ಸಿ ಐಟಮ್ಸ್ ಎಲ್ಲ ಏನ್ ಹೇಳ್ತಾರಲ್ಲ ಆ ತರ ಎಲ್ಲ ಒಂದು ಫ್ಯಾನ್ಸಿ ಐಟಮ್ಸ್ ಗಳು ಕಾಣಿಸುತ್ತೆ ನಿಮ್ಗೆ. ವಿಜುವಲ್ಸ್ ನೋಡ್ತಾ ಇರ್ಬೋದು ಸುತ್ತ ನೋಡಿ. ನಿಮ್ಗೆ ಇಲ್ಲಿ ಪಾರ್ಕಿಂಗ್ ತುಂಬಾ ತೊಂದರೆ ಆಗುತ್ತೆ. ಆ ಒಂದು ಪಾರ್ಕಿಂಗ್ ಗೋಸ್ಕರ ನೀವು ಪ್ರೈವೇಟ್ ಪಾರ್ಕಿಂಗ್ ಇರುತ್ತೆ ತುಂಬಾ ಕಡೆ, ಅಲ್ಲಿ ನೀವು ಪೇ ಮಾಡ್ಬಿಟ್ಟು ಪಾರ್ಕ್ ಮಾಡ್ಬೇಕಾಗುತ್ತೆ. 1 ಅವರ್ಗೆ ಇಷ್ಟ ಇರುತ್ತೆ. ನಾನು ಹೋಗಿದ್ದು ನಮ್ದು ಬೈಕ್ ಆಗಿರೋದ್ರಿಂದ 1 ಅವರ್ಗೆ 20 ರೂಪೀಸ್ ಇತ್ತು. ಪಕ್ಕದಲ್ಲೇ ಕಾರ್ ಪಾರ್ಕಿಂಗ್ 1 ಅವರ್ಗೆ 100 ರೂಪಿ ಅಂತ ಹೇಳಿದ್ರೆ ತುಂಬಾ ಕಾಸ್ಟ್ಲಿ ಅಂತ ಅನಿಸ್ತು ನಂಗೆ. ಬಟ್ ನೋ ಆಪ್ಷನ್, ನೀವು ಪಾರ್ಕ್ ಮಾಡಲೇಬೇಕಾಗುತ್ತೆ. 25 ರೂಪೀಸ್ ಟಿಕೆಟ್ ನ ಪೇ ಮಾಡಿ ಚಾರ್ಮಿನಾರ್ ಮೇಲೆ ಹೋದ್ರೆ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಅಂತೂ ಪಕ್ಕಾ ಆಗುತ್ತೆ. ಯಾಕಂದ್ರೆ ಮೇಲೋಗಿ ಆ ಒಂದು ಬರ್ಡ್ ವ್ಯೂ ನ ನೋಡೋದ್ ಬಿಟ್ರೆ ಬೇರೆ ಏನ್ ಇರೋದೇ ಇಲ್ಲ ಕಣ್ರಿ. ಹೌದು, ಸುಮ್ನೆ ಆ ಬಿಸ್ಲಲ್ಲಿ ಆ ಕ್ರೌಡ್ ಅಲ್ಲಿ ಹತ್ಕೊಂಡು ಹೋಗಿ ಅಲ್ಲಿ ಹೋದ್ರೆ ಮೇಲೆ ಏನ್ ನಿಮ್ಗೆ ನೋಡಕ್ಕಂತೂ ಸಿಗದೇ ಇಲ್ಲ. ಬಟ್ ಚಾರ್ಮಿನಾರ್ ಸುತ್ತಮುತ್ತ ತಿನ್ನೋಕೆ, ಶಾಪಿಂಗ್ ಮಾಡಕ್ಕಂತೂ ಬೆಂಕಿ ಆಪ್ಷನ್ಸ್ ಇದಾವೆ ಅಂತಾನೆ ಹೇಳ್ಬೋದು. ನೋಡಿ ವಿಜುವಲ್ಸ್ ಅಲ್ಲಿ ನೋಡ್ತಾ ಇದಿರಲ್ಲ, ಈ ತರ ಒಂದ್ ನಿಮ್ಗೆ ಬರ್ಡ್ ವ್ಯೂ ಕಾಣಿಸುತ್ತೆ. ಬಟ್ ಇದೇನ್ ಸುಮ್ನೆ ಜನಗಳು ನೋಡ್ಬೇಕಷ್ಟೇ ಮೇಲೆ ಹತ್ಕೊಂಡು ಹೋಗ್ಬಿಟ್ಟು. ಬನ್ನಿ ಇನ್ಯಾಕ್ ತಡ, ಈ ಒಂದು ಚಾರ್ಮಿನಾರ್ ಫುಡ್ ಪ್ಲೇಸಸ್ ನ ಎಕ್ಸ್ಪ್ಲೋರ್ ಮಾಡೋಣ. ಈಗ ಚಾರ್ಮಿನಾರ್ ಒಳಗಡೆ ನಿಮ್ಗೆಲ್ಲ ತೋರಿಸ್ತಾ ಹೇಗಿದೆ ಅಂತ. ಈಗ ಚಾರ್ಮಿನಾರ್ ನೀವು ನೋಡ್ಕೊಂಡು ಹೊರಗಡೆ ಬಂದ ತಕ್ಷಣ ಏನೆಲ್ಲ ಒಂದು ಫುಡ್ ಐಟಮ್ಸ್ ನ ಟ್ರೈ ಮಾಡ್ಬೇಕಂತ ನಾನು ನಿಮ್ಗೆ ತೋರಿಸ್ತೀನಿ. ಕೆಲವೊಂದು ಟಾಪ್ ಫೇಮಸ್ ಫುಡ್ ಸ್ಪಾಟ್ಸ್ ಇಲ್ಲಿ ಚಾರ್ಮಿನಾರ್ ಸುತ್ತಮುತ್ತ ಇದೆಯಲ್ಲ, ಅದನ್ನ ನಿಮ್ಗೆ ತೋರಿಸ್ತೀನಿ. ಬನ್ನಿ ಇವಾಗ ನಾವು ಈ ಒಂದು ಇರಾನಿ ಚಾಯ್ ಮತ್ತೆ ಉಸ್ಮಾನಿಯಾ ಬಿಸ್ಕೆಟ್ಸ್ ಇಲ್ಲಿ ಹೈದರಾಬಾದ್ ಅಲ್ಲಿ ತುಂಬಾ ಫೇಮಸ್. ಯಾವ ಒಂದು ಸ್ಪಾಟ್ ಅಲ್ಲಿ ತುಂಬಾ ಒಂದು ಓಜಿ ಉಸ್ಮಾನಿಯಾ ಬಿಸ್ಕೆಟ್ಸ್ ಮತ್ತೆ ಇರಾನಿ ಚಾಯ್ ಸಿಗುತ್ತೆ ಅಂತ ನಾನು ನಿಮ್ಗೆ ಕರ್ಕೊಂಡು ಹೋಗ್ತೀನಿ. ಬನ್ನಿ ಇವಾಗ ಗೈಸ್, ಒಂದು ಚಾರ್ಮಿನಾರ್ ಮುಂದ್ಗಡೆ ನಿಮ್ಗೆ ಇಲ್ಲಿ ಒಂದು ನಿಮ್ರಾ ಕೆಫೆ ಅಂಡ್ ಬೇಕರಿ ಅಂತ ಇರುತ್ತೆ. ತುಂಬಾ ಒಂದು ಹೈ ರೇಟೆಡ್ ಅಂತಾನೆ ಹೇಳ್ಬೋದು. ಲೈಕ್ ನಾನು ಗೂಗಲ್ ಅಲ್ಲಿ ರಿವ್ಯೂಸ್ ನೋಡಿದೆ, ತುಂಬಾ ಚೆನ್ನಾಗಿದೆ. ಮತ್ತೆ ಸೋಷಿಯಲ್ ಮೀಡಿಯಾ ನೋಡ್ತಾ ಇರ್ಬೇಕಾದ್ರೆ ತುಂಬಾ ಸರಿ ನೋಡಿದೀನಿ ಒಂದು ನಿಮ್ರಾ ಬೇಕರಿ ಬಗ್ಗೆ. ಬನ್ನಿ ಒಳಗಡೆ ಹೋಗ್ಬಿಟ್ಟು ಅಲ್ಲಿ ಏನಿದೆ ಅಂತ ಟ್ರೈ ಮಾಡೋಣ. ಗೈಸ್, ಈಗ ನಮ್ಮ ಹತ್ರ ನೋಡಿ ಉಸ್ಮಾನಿಯಾ ಬಿಸ್ಕೆಟ್ಸ್ ಇದೆ. ಹೈದರಾಬಾದ್ ಅಲ್ಲೇ ತುಂಬಾ ಫೇಮಸ್ ಇದು ಉಸ್ಮಾನಿಯಾ ಬಿಸ್ಕೆಟ್. ನಾವು ಈ ಒಂದು ಉಸ್ಮಾನಿಯಾ ಬಿಸ್ಕೆಟ್ ನ ಒಂದು ನಿಮ್ರಾ ಕೆಫೆ ಅಂಡ್ ಬೇಕರಿ ನಾನು ಹೇಳಿದ್ನಲ್ಲ, ತುಂಬಾ ಒಂದು ಕ್ರೌಡ್ ಇರುತ್ತೆ ಈ ಒಂದು ಪ್ಲೇಸ್ ಅಲ್ಲಿ ಅಂತ, ಅಲ್ಲಿ ನಾವು ಟ್ರೈ ಮಾಡ್ತಾ ಇದೀವಿ ನೋಡಿ. ಇರಾನಿ ಚಾಯ್ ಮತ್ತೆ ಬನ್ ಮಸ್ಕ ಕೂಡ ಇದೆ. ಈಗ ನಾನು ನೋಡಿ ಈ ಒಂದು ಉಸ್ಮಾನಿಯಾ ಬಿಸ್ಕೆಟ್ ನ ಟ್ರೈ ಮಾಡ್ಬಿಟ್ಟು ಹೇಳ್ತೀನಿ. ಸಕ್ಕತ್ತಾಗಿದೆ. ಒಂದು ಬೈಟ್ ಟೀ ಕೂಡ ಡಿಪ್ ಮಾಡ್ಕೊಂಡು ತಿನ್ನೋಣ. ಸಕ್ಕತ್ತಾಗಿದೆ ಬಿಸ್ಕೆಟ್. ಹಂಗೆ ಬಾಯ್ಲಿಟ್ರೆ ಹಂಗೆ ಕರಗ್ತಾ ಇದೆ ಅಂತಾನೆ ಹೇಳ್ಬೋದು. ಟೀ ಕೂಡ ಟ್ರೈ ಮಾಡ್ತೀನಿ. ತುಂಬಾ ಸ್ಟ್ರಾಂಗ್ ಆಗಿದೆ, ತುಂಬಾ ಚೆನ್ನಾಗಿದೆ ಇರಾನಿ ಚಾಯ್. ಒಂಥರ ಈ ಒಂದು ಇಲ್ಲೇನಾದ್ರೂ ಚಾರ್ಮಿನಾರ್ ನೋಡ್ಕೊಂಡ್ ಬಂದು ಅದನ್ನ ಹತ್ತಿ ಇಳಿದು ಈ ಒಂದು ಬಿಸಿಲಲ್ಲಿ ಇಷ್ಟು ಜನ, ಇಷ್ಟು ಕ್ರೌಡ್, ಅದೆಲ್ಲ ಬಂದ್ಬಿಟ್ಟು ಒಂಥರ ತಲೆ ಕೆಟ್ಟೋಗ್ಬಿಟ್ಟಿರುತ್ತೆ. ಈ ಒಂದು ಜನ ಎಲ್ಲಿ ನೋಡಿದ್ರು ಒಂಥರ ಇರ್ಬೇಕಾದ್ರ ಸಾಲ ಹಚ್ಚಿಬಿಟ್ಟಿರ್ತಾರೆ. ಅವ್ರನ್ನ ನೋಡ್ಬಿಟ್ಟು ತಲೆ ಎಲ್ಲ ಆಫ್ ಆಗ್ಬಿಟ್ಟಿರುತ್ತೆ. ಅವಾಗ ಈ ಒಂದು ಇರಾನಿ ಚಾಯ್ನ ನೀವು ಟ್ರೈ ಮಾಡಿದ್ರೆ ಮೈಂಡ್ ಎಲ್ಲ ಕ್ಲಿಯರ್ ಆಗಿ ಒಂದು ಪೀಸ್ ಆಫ್ ಮೈಂಡ್ ಬರುತ್ತೆ ನಿಮ್ಗೆ, ಒಂಥರ ಸ್ಟ್ರಾಂಗ್ ಆಗಿ. ನೋಡಿ ಸಕಾಲಾಗಿದೆ. ಬಿಸ್ಕೆಟ್ಸ್ ಕೂಡ ತುಂಬಾ ಚೆನ್ನಾಗಿದೆ. ಈಗ ನೋಡಿ ಬನ್ ಮಸ್ಕನ ಟ್ರೈ ಮಾಡ್ತಾ ಇದ್ದೀವಿ ನೋಡಿ. ಒಂದು ಏನೋ ಬಟರ್ ಏನೋ ಹಾಕಿದ್ದಾರೆ ಈ ಒಂದು ಬನ್ ಮಸ್ಕಲ್ಲಿ. ಒಂದು ಚೂರು ಕ್ರೀಮ್ ಹಾಕ್ಕೊಂಡ್ಬಿಡ್ತೀನಿ ನಾನು ನೋಡಿ. ಸೂಪರ್ ಆಗಿದೆ, ತುಂಬಾ ಸ್ಮೂತ್ ಆಗಿದೆ ಬ್ರೆಡ್. ಆ ಒಂದು ಕ್ರೀಮ್ ಬಟರ್ ಏನೇ ಇರ್ಬೋದು, ಇವ್ರು ಏನ್ ಹಾಕಿದ್ರೆ ನಮ್ಗೆ ಗೊತ್ತಾಗ್ತಿಲ್ಲ.
ಬಟ್ ತುಂಬಾ ಸಕಲಾಗಿದೆ, ನೋಡ್ತಾ ಇರ್ಬೋದು ನೋಡಿ ಎಷ್ಟು ಕ್ರೀಮಿ ಆಗಿ ಸಕಲಾಗಿದೆ. ಈಗ ಬಂದಂತೂ ನೀವು ಟ್ರೈ ಮಾಡ್ಲೇಬೇಕು, ಮಿಸ್ ಮಾಡಬಾರ್ದು, ಸಕ್ಕತ್ತಾಗಿದೆ. ನಂಗಂತೂ ತುಂಬಾ ಇಷ್ಟ ಆಯ್ತು ನೋಡಿ. ಇಲ್ಲಿ ನಿಮ್ಗೆ ಚಾರ್ಮಿನಾರ್ ಹತ್ರ ಪೊಲೀಸ್ ಅನೌನ್ಸ್ಮೆಂಟ್ ಗೈಸ್, ಈ ಒಂದು ಚಾರ್ಮಿನಾರ್ ಹತ್ರ ನೀವು ಇದ್ದಾಗ ನಿಮ್ಗೆ ಒಂದು ಪೊಲೀಸ್ ಅನೌನ್ಸ್ಮೆಂಟ್ ಕೇಳ್ತಾ ಇರುತ್ತೆ. ನಿಮ್ಮ ಒಂದು ಪರ್ಸನಲ್ ಬಿಲಾಂಗಿಂಗ್ಸ್, ಫೋನು, ವಾಲೆಟ್ ಎಲ್ಲ ತುಂಬಾ ಹುಷಾರಾಗಿ ಇಟ್ಕೊಳ್ಳಿ. ಕಳ್ರಿದ್ದಾರೆ, ಸರಗಳ್ರಿದ್ದಾರೆ, ಆತರ ಎಲ್ಲ ಅನೌನ್ಸ್ಮೆಂಟ್ ಬರ್ತಾ ಇರುತ್ತೆ. ಬಟ್ ನಾನೇನ್ ಹೇಳ್ತೀನಪ್ಪ ನಿಮ್ಗೆ, ನಾನೇನ್ ಸಜೆಸ್ಟ್ ಮಾಡ್ತೀನಿ ಅಂದ್ರೆ ನೀವು ಕೂಡ ತುಂಬಾ ಹುಷಾರಾಗಿರಿ. ಸ್ವಲ್ಪ ಯಾಮಾರಿದ್ರೆ ಮನುಷ್ಯರನ್ನ ಕೂಡ ಕಳ್ತನ ಮಾಡಿದ್ರು ಮಾಡ್ತಾರೆ, ಹಂಗಿದೆ ಇಲ್ಲಿ. ಸೊ ಆದಷ್ಟು ನಿಮ್ಗೆ ಏನಾದ್ರು ಚಿಕ್ಕ ಮಕ್ಳಿದ್ರೆ, ನಿಮ್ಮ ಒಂದು ಪರ್ಸನಲ್ ಏನಾದ್ರು ವ್ಯಾಲ್ಯೂಯಬಲ್ಸ್ ಇದ್ರೆ ಅಂದ್ರೆ ಸ್ವಲ್ಪ ಹುಷಾರಾಗಿ ಇಟ್ಕೊಳ್ಳಿ. ಇಲ್ಲಾಂದ್ರೆ ಹೇಳ್ತೀನಲ್ಲ, ಗಾಯಬ್ ಮಾಡಿಬಿಡ್ತಾರೆ ನಿಮ್ನ. ಗೈಸ್, ಈಗ ನೋಡಿ ನಾವು ಏನಿದೆ ಮಿಲಾನ ಕನ್ನಡಿಗ ಅರ್ಥ ಆಗುತ್ತೆ. ಗೈಸ್, ಈಗ ನಾವು ಚಾರ್ಮಿನಾರ್ ಹತ್ರ ಈ ಒಂದು ಮಿಲಾನ್ ಜ್ಯೂಸ್ ಸೆಂಟರ್ ಹತ್ರ ಇದೀವಿ ನೋಡಿ. ಈಗ ಒಂದು ಚೋಟಾ ಮಟ್ಕ ಅಂತ ಒಂದು ಇದಿದು ಒಂಥರ ಸ್ವೀಟ್, ಲೈಕ್ ಮಿಕ್ಸ್ಡ್ ಫ್ರೂಟ್ ಇದೆ ನೋಡಿ, ನೋಡ್ತಾ ಇರ್ಬೋದು. ಎಲ್ಲ ಒಂದು ಬಾದಾಮಿ ಮತ್ತೆ ಮಲ್ಬಾರ, ಚೆರ್ರಿ, ಇನ್ನು ಡೇಟ್ಸ್ ಏನೇನೋ ಹಾಕಿದ್ದಾರೆ. ನಾನು ನಿಮ್ಗೆ ಟ್ರೈ ಮಾಡಿ ತೋರಿಸ್ತೀನಿ ನೋಡಿ. ಸಕ್ಕತ್ತಾಗಿದೆ. ನೀವೇನಾದ್ರೂ ಒಂದು ಡೆಸರ್ಟ್ಸ್ ಅಥವಾ ಸ್ವೀಟ್ಸ್ ಏನಾದ್ರು ಇಷ್ಟಪಡ್ತೀರಾ ಅಂದ್ರೆ ಈ ಒಂದು ಪ್ಲೇಸ್ ನೀವು ಚಾರ್ಮಿನಾರಿಗೆ ಬಂದಾಗ ಮಸ್ಟ್ ವಿಸಿಟ್ ಮಾಡ್ಬೋದು. ಸಕ್ಕತ್ತಾಗಿದೆ, ಸಕ್ಕತ್ತಾಗಿದೆ ನೋಡಿ. ಶಾಪ್ ಲೈಕ್ ಚಿಕ್ಕದಾಗಿದೆ, ಬಟ್ ಅಂದ್ರೂ ಚೆನ್ನಾಗಿದೆ. ಬಟ್ ಇದು ಐಸ್ ಕ್ರೀಮ್ ಅಲ್ಲ, ನೀವೇನಾದ್ರು ಐಸ್ ಕ್ರೀಮ್ ಅನ್ಕೊಂತ ಇದ್ದೀರಿ. ಇದೊಂದು ಲೈಕ್ ಸ್ವೀಟ್ ಚೆನ್ನಾಗಿದೆ, ಅಷ್ಟು ಕೋಲ್ಡ್ ಕೂಡ ಇಲ್ಲ, ಮೈಲ್ಡ್ ಆಗಿದೆ, ಚೆನ್ನಾಗಿದೆ. ಇನ್ನೂ ಸ್ವಲ್ಪ ಕೋಲ್ಡ್ ಆಗಿ ತಣ್ಣಗಿದ್ರೆ ಇನ್ನೂ ಸಕ್ಕತ್ತಾಗಿರುತ್ತೆ ಇದು, ಬಟ್ ಇದು ತಣ್ಣಗಿಲ್ಲ. ಮೋಸ್ಟ್ಲಿ ಈಗ ತಾನೇ ಮಾಡಿಟ್ಟಿದ್ದಾರೆ ಅನ್ಸುತ್ತೆ, ಇವಾಗಲೇ ಕೊಟ್ಟರು ನಮಗೆ, ಅದಕ್ಕೆ ತಣ್ಣಗಿಲ್ಲ. ಇನ್ನು ಸ್ವಲ್ಪ ಏನಾದ್ರು ಫ್ರೀಸರಲ್ಲಿ ಇದ್ದಿದ್ರೆ ತಣ್ಣಗಿರ್ತಾ ಇತ್ತು. ಇದು ಇನ್ನೂ ಕೂಲ್ ಮಾಡ್ಕೊಂಡು ತಿಂದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ನನ್ನ ಒಪಿನಿಯನ್ ನೋಡಿ. ಸಕ್ಕತ್ತಾಗಿದೆ. ಗೈಸ್, ಈಗ ನೋಡಿ ನಾವು ಇನ್ನೊಂದು ಐಟಮ್ ಕೂಡ ಆರ್ಡರ್ ಮಾಡಿದ್ವಿ. ಇದು ಶಾಹುದ್ ಮಲೈ ಅಂತ, ಇದನ್ನ ಕೂಡ ಟ್ರೈ ಮಾಡ್ಬಿಟ್ಟು ಹೇಳ್ತೀನಿ. ಬರೇ ನೋಡಿ, ಎಲ್ಲ ಒಂದು ಮಲ್ಬಾರ್ ಒಂದು ಫ್ರೂಟ್ ಇದೆ, ನೋಡ್ತಾ ಇರ್ಬೋದು. ಸಕ್ಕತ್ತಾಗಿದೆ. ಇದೊಂದು ಮಲೈ ಏನಿದೆಯಲ್ಲ, ತುಂಬಾ ಒಂದು ಎಮ್ಮೆಯಾಗಿ ತುಂಬಾ ಸಕ್ಕತ್ತಾಗಿದೆ, ನೋಡ್ತಾ ಇರ್ಬೋದು. ಈ ಒಂದು ಫ್ರೂಟ್ ಜೊತೆ ನೀವು ತಿಂತಾ ಇದ್ರೆ ಇನ್ನೊಂದು ತಿನ್ಬೇಕಂತ ಅನ್ಸುತ್ತೆ. ಈ ಒಂದು ಫ್ರೂಟ್, ಈ ಒಂದು ಮಲೈ ಒಂಥರ, ಈ ಒಂದು ಕಾಂಬಿನೇಷನ್ ಚೆನ್ನಾಗಿದೆ ಅಂತ ಹೇಳ್ತೀನಿ, ತುಂಬಾ ಚೆನ್ನಾಗಿದೆ. ಗೈಸ್, ಟೇಸ್ಟ್ ವೈಸ್ ಅಂತೂ ಸೂಪರ್ ಆಗಿದೆ. ಒಂದು ಸೆಕೆಂಡ್ ಥಾಟ್ ಇಲ್ಲ, ಟಾಪ್ ನಾಚ್ ಅಂತಾನೆ ಹೇಳ್ಬೋದು. ನೀವೇನಾದ್ರೂ ಒಂದು ಡೆಸರ್ಟ್ ನ ಇಷ್ಟಪಡ್ತಾ ಇದ್ದಾರೆ ಅಂದ್ರೆ, ಬಟ್ ಕಾಸ್ಟ್ ವೈಸ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಇದೆ. ಲೈಕ್ ಎರಡು ಸೇರ್ಬಿಟ್ಟು 300 ಆಗಿದೆ, ಒಂದು 140, ಒಂದು 160. ಬಟ್ ನಿಮ್ಗೆ ಡೆಸರ್ಟ್ ಇಷ್ಟ ಆಗುತ್ತೆ, ನಿಮ್ಗೆ ಕಾಸ್ಟ್ ಮ್ಯಾಟರ್ ಆಗಲ್ಲ ಅಂದ್ರೆ ಚಾರ್ಮಿನಾರ್ ಕಡೆ ಬಂದಾಗ ಈ ಒಂದು ಜ್ಯೂಸ್ ಸೆಂಟರ್ ನ ನೀವು ಪಕ್ಕಾ ಒಂದು ವಿಸಿಟ್ ಮಾಡ್ಕೊಂಡು ಹೋಗ್ಬೋದು. ತುಂಬಾ ಚೆನ್ನಾಗಿದೆ ಟೇಸ್ಟ್ ವೈಸ್ ಅಂತೂ. ಗೈಸ್, ಈಗ ನಾವು ಪಾನಿಪುರಿನ ಟ್ರೈ ಮಾಡೋಣ ಅಂತ ಬಂದಿದ್ದೀವಿ. ಹೈದರಾಬಾದ್ ಚಾರ್ಮಿನಾರ್ ಒಂದು ಸ್ಟ್ರೀಟ್ ಅಲ್ಲಿ ನಾವೆಲ್ಲ ಸ್ಟ್ರೀಟ್ ಫುಡ್ ನ ಎಕ್ಸ್ಪ್ಲೋರ್ ಮಾಡ್ತಾ ಈ ಒಂದು ಪಾನಿಪುರಿ ಕಾರ್ಟ್ ಹತ್ರ ಬಂದಿದ್ದೀವಿ. ಬನ್ನಿ, ಒಂದು ಪಾನಿಪುರಿನ ಟ್ರೈ ಮಾಡ್ಬಿಟ್ಟು ಹೇಳ್ತೀನಿ. ನಮ್ಮ ಸೈಡ್ ಇರೋ ತರ ಪಾನಿಪುರಿ ಅಲ್ಲ, ಇದೊಂದು ಸ್ವಲ್ಪ ಕೈಂಡ್ ಆಫ್ ಡಿಫ್ರೆಂಟ್ ಅಂತಾನೆ ಹೇಳ್ಬೋದು. ಬನ್ನಿ ನೋಡಿ, ಒಂದು ಸೇಮ್ ನಮ್ ತರನೇ ಒಂದು ಬಟಾಣಿ ಮಸಾಲ ಮತ್ತು ಪಾನಿ ಹಾಕೊಟ್ಟಿದ್ದಾರೆ.
ಚೆನ್ನಾಗಿದೆ. ಬಟ್ ನಮ್ಮ ಥರ ಪಾನಿ ಸ್ಟೈಲ್ ಅಲ್ಲ, ಇದೊಂಥರ ಡಿಫ್ರೆಂಟ್. ನಮ್ಮ ಥರ ಒಂದು ಪಾನಿ ಒಂದು ಸ್ಟೈಲ್ ಬರ್ತಾ ಇಲ್ಲ, ಟೇಸ್ಟ್ ಬರ್ತಾ ಇಲ್ಲ ಇದು. ನಮ್ಮ ಕಡೆ ಎಲ್ಲ ಸ್ವಲ್ಪ ಹುಳಿ ಮತ್ತೆ ಒಂದು ಟ್ಯಾಮ್ರಿನ್ ಫ್ಲೇವರ್ ಬರ್ತಾ ಇರುತ್ತೆ. ಇಲ್ಲಿ ಆ ಥರ ಅಲ್ಲ, ಇದೊಂಥರ ಡಿಫ್ರೆಂಟ್ ಪಾನಿ, ಬಟ್ ಚೆನ್ನಾಗಿದೆ. ಇದು ಕೂಡ ಟ್ರೈ ಮಾಡ್ಬೋದು ನೀವು. क्या है भाई? ठीक है, मलाई. ಗೈಸ್, ಈ ಒಂದು ಸ್ಟ್ರೀಟ್ ಫುಡ್ ಮತ್ತೆ ಚಾಟ್ಸ್ ಎಲ್ಲ ತಿಂದ್ಬಿಟ್ಟು ನಮ್ಗೆ ಏನಾದ್ರು ಒಂದು ಕಣ್ಣಿಗೆ ಏನಾದ್ರು ಕುಡಿಬೇಕಂತ ಅನಿಸ್ತು. ಅದಕ್ಕೆ ನಾವು ಇಲ್ಲಿ ಒಂದು ಮತ್ವಾಲೆ ದೂಧರ ಲಸ್ಸಿನ ತಗೊಂಡಿದೀವಿ. ನೋಡ್ತಾ ಇರ್ಬೋದು, ಸಿನ್ಸ್ 1967 ಅಂತ ಹಾಕಿದ್ರೆ, ಸೊ ತುಂಬಾ ವರ್ಷದ ಲೆಗಸಿ ಇದೆ ಅಂತ ಹೇಳ್ತಾ ಇದ್ದಾರೆ. ತುಂಬಾ ಚೆನ್ನಾಗಿದೆ. ಏನಿಲ್ಲ ಇದ್ರಲ್ಲಿ, ಸಿಂಪಲ್ ಏನ್ ಬೇಕಪ್ಪ ಅಂದ್ರೆ ನೋಡಿ, ಇಲ್ಲಿವರೆಗೂ ಲಸ್ಸಿ ಇದೆ. ಲಸ್ಸಿ ಆದ್ಮೇಲೆ ಏನೋ ಒಂದ್ 2 ಸ್ಕೂಪ್ ಐಸ್ ಕ್ರೀಮ್ ಹಾಕಿದ್ರು, ಮೋಸ್ಟ್ಲಿ ಪಿಂಕ್ ಕಲರ್ ಒಂದು ಸ್ಟ್ರಾಬೆರಿ ಐಸ್ ಕ್ರೀಮ್ ಅನ್ಕೊಂತೀನಿ. ಮತ್ತೆ ಅದ್ರ ಮೇಲ್ಗಡೆ ಮಲೈ ಇದೆ ನೋಡಿ. ಲೈಕ್ ಇಲ್ಲಿ ಲಸ್ಸಿ, ಸ್ಟ್ರಾಬೆರಿ ಐಸ್ ಕ್ರೀಮ್, ಮತ್ತೆ ಅದ್ರ ಮೇಲೆ ಮಲೈ ಕಾಣಿಸ್ತಾ ಇದೆ ನೋಡಿ. ಇದನ್ ತಿಕ್ಕ ಕಾಣಿಸ್ತಾ ಇದೆಯಲ್ಲ, ಇದೇ ಮಲೈ. ಇದನ್ನ ಲೈಕ್ ಟೇಸ್ಟ್ ಮಾಡ್ಬಿಟ್ಟು ಹೇಳ್ತೀನಿ ನಾನು. ನೋಡಿ, ಅದ್ ಹೇಳಿದ್ನಲ್ಲ, ಇದು ಐಸ್ ಕ್ರೀಮ್ ಪಿಂಕ್ ಕಲರ್ ಕಾಣ್ತಾ ಇರೋದು, ಮೇಲೆ ಮಲೈ. ಸಗಲಾಗಿದೆ. ಇದೊಂದು ಮಲೈ ಅಂತೂ ತುಂಬಾ ಚೆನ್ನಾಗಿದೆ, ನೋಡ್ತಾ ಇರ್ಬೋದು. ಒಂದು ಐಸ್ ಕ್ರೀಮು ಕೂಡ ಓಕೆ, ಬಟ್ ಲಸ್ಸಿನೇ ನೋಡೋಣ. ಲಸ್ಸಿ ಪರ್ಫೆಕ್ಟ್ ಆಗಿದೆ. ಆ ಒಂದು ಸ್ವೀಟ್ನೆಸ್ ಎಲ್ಲ ಒಂದು ಕರೆಕ್ಟ್ ಆಗಿ ಬ್ಯಾಲೆನ್ಸ್ ಆಗಿದೆ. ತುಂಬಾ ಸ್ವೀಟು ಇಲ್ಲ, ತುಂಬಾ ಸ್ವೀಟ್ ಕಡಿಮೆನೂ ಇಲ್ಲ. ಪರ್ಫೆಕ್ಟ್, ಲೈಕ್ ಒಂಥರ ಪರ್ಫೆಕ್ಟ್ ಲಸ್ಸಿ ಅಂತಾನೆ ಹೇಳ್ತೀನಿ. ನೀವು ಚಾರ್ಮಿನಾರ್ ಕಡೆ ಬಂದ್ರೆ ಈ ಒಂದು ಲಸ್ಸಿನ ಟ್ರೈ ಮಾಡ್ಬೋದು ನೋಡಿ. ಸೊ ಇದಾಗಿತ್ತು ಈ ಒಂದು ವಿಡಿಯೋದ ವಿಶೇಷತೆ. ಐ ಹೋಪ್ ನಿಮ್ಮೆಲ್ರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತಾ, ನಿಮ್ಗೇನಾದರೂ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಒಂದು ಹೈದರಾಬಾದ್ ಫ್ರೆಂಡ್ಗೆ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ನೆಕ್ಸ್ಟ್ ಟೈಮ್, ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.